ಮುಂದಿನ ಜೂನ್ ತಿಂಗಳೊಳಗಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚುನಾವಣೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಅದಕ್ಕೆ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. ಫ್ಯಾಂಟಾಸ್ಟಿಕ್. 5 ನಗರ ಪಾಲಿಕೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದೆ. ಅದರಲ್ಲಿ EVM ಬದಲು ಬ್ಯಾಲೆಟ್ ಪೇಪರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ, ಹಾಗಾಗಿ ಮಾಡ್ಬೋದು. EVM ಹಾಗೂ ಬ್ಯಾಲೆಟ್ ಎರಡರಲ್ಲೂ ದೋಷ ಇಲ್ಲ, ಯಾವ್ದು ಬೇಕಾದರೂ ಬಳಸಬಹುದು ಅಂತ ಮಾನ್ಯ ಚುನಾವಣಾ ಆಯೋಗದ ಆಯುಕ್ತರು ತಮ್ಮ ಈ ಪ್ರಯೋಗವನ್ನು ಸಮರ್ಥಿಸಿಕೊಂಡಿದ್ದಾರೆ. ವಿಚ್ ಇಸ್ ರಾಂಗ್ ಅಕಾರ್ಡಿಂಗ್ ಟು ಮೀ. ರಾಜ್ಯ ಸರ್ಕಾರದ ಒತ್ತಡ ಅಥವಾ ಅವರ ಅಪೇಕ್ಷೆ ಇಲ್ಲದೆ ನಿಮಗೆ ಯಾಕೆ ಸಾರ್ ಬ್ಯಾಲೆಟ್ ಪೇಪರ್ ಮೇಲೆ ಪ್ರೀತಿ? ಅದವ್ರ ಒತ್ತಡ. ವಿಚ್ ಮೀನ್ಸ್ ಆಯೋಗ ಬಕಲಪ್ ಆಗಿರಬಹುದು ಅಂತ ನನ್ನ ಅನುಮಾನ. ಅಯ್ಯೋ ಬಕಲ್ ಡೌನ್ ಬಕಲಾಗಿ ಹೋಗಿರ್ಬೋದು, ಸಿಗಾಕೊಂಡ್ಬಿಟ್ಟಿರ್ಬೋದು ಒತ್ತಡದಲ್ಲಿ ಅಂತ ನನ್ನ ಅನುಮಾನ. ಇಲ್ಲಾಂದ್ರೆ ಬ್ಯಾಲೆಟ್ ಪೇಪರ್ ಪದ್ಧತಿ ಬಿಟ್ಟು ಎಷ್ಟೋ ಚುನಾವಣೆಗಳಾಗ್ಬಿಟ್ಟಿವೆ ನಮ್ಮಲ್ಲಿ. ಜನಕ್ಕೆ ಪ್ರಾಕ್ಟೀಸ್ ಆಗಿರೋದು EVM ಮತ್ತು ಸುಲಭವಾಗಿ ಲಭ್ಯ ಇರುವುದು ಮತ್ತು ಸ್ಪೀಡ್ ನಲ್ಲಿ ಚುನಾವಣಾ ಫಲಿತಾಂಶ ಬರುತ್ತೆ. ಅದನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ ಅಂತ ಹಿಂದಿನ ಶಿಲಾಯುಗದ ಕಾಲದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ? ಎರಡೂ ಸರಿ ಇದೆ ಅಂದಾಗ ಎರಡೂ ಸರಿ ಇದೆ ಎಂದಾಗ ಬದಲಾಯಿಸುವ ಕೆಲಸ. ಗಂಡ ಹೆಂಡತಿ ಇಬ್ರು ಒಳ್ಳೆಯವರೇ, ಚೆನ್ನಾಗಿದ್ದಾರೆ, ಆದ್ರೂ ಬೇರೆ ಮದುವೆ ಮಾಡೋಣ ಅಂತಿದ್ದೀನಿ ಅಂತಂದ್ರೆ ಹೆಂಗಾಗತ್ತೆ? ರೀಸನ್ ಏನೋ ರೀಸನ್ ಕೊಡ್ಬೇಕಲ್ಲ. ಇಟ್ ಕಾಂಟ್ ಬಿ ಯುವರ್ ವಿಮ್ಸ್ ಅಂಡ್ ಫ್ಯಾನ್ಸಿ ಅಂತ ನನ್ನ ವಾದ ಅಲ್ವಾ. ಎರಡನೇದು ರಾಜಕೀಯ ಪಕ್ಷಗಳಿಗೆ ಹೇಳಬೇಕು. ಹಾಗಾದ್ರೆ ಬ್ಯಾಲೆಟ್ ಪೇಪರ್ ಇಟ್ಕೊಂಡ್ಮೇಲೆ EVM ಬೈಯೋಂಗಿಲ್ಲ, ಎರಡೂ ಸರಿ ಅಲ್ವಾ. ಒಟ್ಟಲ್ಲಿ ಮಾಡಿದ 10 ಲಕ್ಷ ಮತದಾರರು ಹೆಚ್ಚಾಗಿದ್ದಾರಂತೆ. ಹೆಂಗೆ ಹೆಚ್ಚಾದರೂ ಗೊತ್ತಿಲ್ಲ ಯಾರಿಗೂ. SIR ಆದಾಗ ಡಿಲೀಟ್ ಆಗುತ್ತೆ, ಆವಾಗ ಗೊತ್ತಾಗತ್ತೆ ಏನು ಅಂತ. ಇದು ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಇದ್ದಂಗೆ ಇದೆ ಮೇಲ್ನೋಟಕ್ಕೆ, ಯಾಕಂದ್ರೆ ಅವ್ರಿಗೆ ಬೇಕಾಗಿತ್ತಿದು. ಬಟ್ ಚುನಾವಣಾ ಆಯೋಗ ನಮ್ಮ ನಿಯಂತ್ರಣದಲ್ಲಿಲ್ಲ ಅಂತ DK ಹೇಳ್ತಾರೆ. ಅದನ್ನೆಲ್ಲರೂ ಹೇಳೋದು ಹಾಗೇನೇನೆ. ಇಲ್ದಿದ್ರೆ ಚುನಾವಣಾ ಆಯೋಗ ಯಾಕೆ ಈ ಪ್ರೀತಿಯನ್ನು ತೋರಿಸ್ತಿದೆ? ವಿಚ್ ಇಸ್ ಡಿಫಿಕಲ್ಟ್ ಮೆಥಡ್. ಲೇಟ್, ಡಿಫಿಕಲ್ಟ್, ಓಲ್ಡ್, ಅನ್ವಾಂಟೆಡ್. ಜನ ಮರ್ತೋಗಿದ್ದಾರೆ ಬ್ಯಾಲೆಟ್ ಪೇಪರ್ ಈಗ. ಹಾಗೆ ಯಾಕೆ ಅನ್ನೋದನ್ನ ಅವ್ರು ಹೇಳಬೇಕು. ಹೇಳದೇನೂ ಇರ್ಬೋದು, ನನ್ನ ಇಷ್ಟ, ನನ್ನ ಅಧಿಕಾರ ಅಂತ ಅವ್ರು ಹೇಳ್ಬೋದು, ಬೇಕಾದ್ರೆ ಹೇಳ್ಕೊಳ್ಳಿ ಅಷ್ಟೇ. ಬಟ್ ಒಂದೇ ಒಂದು ಪ್ರಶ್ನೆ ನಮ್ಮ ಮಾನ್ಯ ಚುನಾವಣಾ ಆಯುಕ್ತರಿಗೆ ನಾನು ಕೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಈ ಇಶ್ಯೂನ. ಆರ್ ಮಿಸ್ಟರ್ DK ಶಿವಕುಮಾರ್ಗೆ, ದಿ ಆನರಬಲ್ DCM ಆ್ಯಂಡ್ ದಿ ಕಮಿಷನರ್ ಆ್ಯಂಡ್ ದಿ ಆಯೋಗದ ಅಧ್ಯಕ್ಷ, ನಿಮಗೆ ಇಬ್ಬರಿಗೂ, ಕೇರಳದಲ್ಲಿ ಇತ್ತೀಚೆಗಷ್ಟೇ ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳು ನಡೀತು. ಎಲ್ಲ ಕಾರ್ಪೊರೇಷನ್ಗಳು, ನಗರಸಭೆಗಳು, ಅದರದ್ದು ಚುನಾವಣೆ ನಡೀತು ಕೇರಳದಲ್ಲಿ. DK ಶಿವಕುಮಾರ್ ಕೇಳಿಸ್ಕೊಳ್ಳಿ ಸರ್. ಕೇರಳ ವೇಣುಗೋಪಾಲ್, ಸಿದ್ದರಾಮಯ್ಯನವರೇ, ವೆರಿ ಇಂಪಾರ್ಟೆಂಟ್ ಸ್ಟೇಟ್. ಸಿದ್ದರಾಮಯ್ಯನವರೇ ಕೇಳಿಸ್ತಾ? ವೇಣುಗೋಪಾಲ್ ಹೆಸರು. ಯಾರು ಗೆದ್ದಿದ್ದು? ಕಾಂಗ್ರೆಸ್ ಪರ್ಕೆ ತಗೊಂಡು ಗುಡಿಸ್ಬಿಟ್ಟು ಗೆದ್ದಿದೆ. ಅಲ್ಲಿ ಯಾವುದರಲ್ಲಿ? EVM ಅಲ್ಲಿ. ಚೆನ್ನಾಗಿದೆಯಾ EVM? ಆನರಬಲ್ DK ಶಿವಕುಮಾರ್, ನಂಗೆ ಇದೆಲ್ಲ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ತಿಳ್ಕೊಂಡು ಹೇಳ್ತೀನಿ. ನಂಗೆ ಆ ರಿಸಲ್ಟ್ ಬಂದಿದೆಯಾ, ನಾನು ತಿಳ್ಕೊಂಡು ಹೇಳ್ತೀನಿ. DK ಸಿದ್ದರಾಮಯ್ಯ ಇದೆಲ್ಲ ಕೇರಳ, ಇದಕ್ಕೆಲ್ಲ ಸಂಬಂಧ ಇಲ್ಲ. ಅದು ಬೇರೆ ಇದು ಬೇರೆ. ಹೆಂಗೆ ಬೇರೆ ಹೇಳಿ. ಚೆನ್ನಾಗಿದೆಯಾ? ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹೇಳಿಕೆ ವಿವಾದದ ಬೆನ್ನಲ್ಲೇ ಸಂಗೀತ ಮಾಂತ್ರಿಕ ರೆಹಮಾನ್ ಪುತ್ರಿಯರು ಅಪ್ಪನ ಬೆನ್ನಿಗೆ ನಿಂತಿದ್ದಾರೆ. ಖದೀಜಾ ಹಾಗೂ ರಹಿಮಾ ತಂದೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮಲಯಾಳಂ ಸಂಗೀತ ನಿರ್ದೇಶಕ ಕೈಲಾಶ್ ಮೆನನ್ ಅವರ ಪೋಸ್ಟ್ ಒಂದನ್ನು ಹಂಚಿಕೊಳ್ಳೋ ಮೂಲಕವಾಗಿ ಅಪ್ಪನಿಗೆ ತಮ್ಮ ಅಭಿಪ್ರಾಯವನ್ನು ಹೇಳುವ ವಾಕ್ ಸ್ವಾತಂತ್ರ್ಯ ಇಲ್ವಾ ಅನ್ನೋದು ಅವರ ಪ್ರಶ್ನೆಯಾಗಿದೆ. ರೆಹಮಾನ್ ಅವರು ತಮಗಾಗ್ತಾ ಇರುವ ವೈಯಕ್ತಿಕ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಹಕ್ಕು ಇದೆಯಲ್ವಾ? ನೀವು ಅವರ ಮಾತನ್ನ ಒಪ್ಪದೇ ಇರಬಹುದು, ಆದರೆ ಅವರಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲವೇ? ತೇಜೋವದೆ ದ್ವೇಷದ ಮಾತುಗಳನ್ನ ಆಡೋದು ಸರಿಯಲ್ಲ ಅಂತ ಕೈಲಾಶ್ ಮೆನನ್ ಅವರು ರೆಹಮಾನ್ ಪರವಾಗಿ ಒಂದು ಪೋಸ್ಟ್ ಅನ್ನು ಮಕ್ಕಳಾಗಿ ನೀವು ತಂದೆಯನ್ನು ಡಿಫೆಂಡ್ ಮಾಡೋದು ತಪ್ಪಿಲ್ಲ, ಆದರೆ ನಿಮ್ಮ ತಂದೆ ಹೇಳುತ್ತಿರುವಂತಹ ವಾದ ಸರಿ ಇಲ್ಲ ಅನ್ನೋದು ನಮ್ಮ ವಾದ. ನಿಮ್ಮ ತಂದೆಗೆ ಹೇಗೆ ಹಕ್ಕಿದೆಯೋ ವಾಕ್ ಸ್ವಾತಂತ್ರ್ಯದಲ್ಲಿ, ಹಾಗೆ ನಿಮ್ಮ ಅಪ್ಪ ಹೇಳಿದ ಸರಿ ಇಲ್ಲ ಅಂತ ಹೇಳೋ ವಾಕ್ ಸ್ವಾತಂತ್ರ್ಯ ನಮ್ಮ ಕಡೆಗೂ ಇದೆ. ವ್ಯಾಪಾರ ಬಿದ್ದೋದಾಗ ಲೋಕಲ್ ಕಿರಾಣಿ ಅಂಗಡಿ ಇರುತ್ತೆ ನನ್ನ ಮನೆ ಏರಿಯಾನಲ್ಲಿ, ಅಲ್ಲೊಬ್ರು ಕಿರಾಣಿ ಅಂಗಡಿ ಸಣ್ಣದು, ನಾವು
ಕೇರಳ ಕಡೆಯಿಂದ ಬಂದು ಕಾಕ ಅಂಗಡಿ ಇಟ್ಕೊಳ್ತಾರೆ ಅಂತಂತೀವಲ್ಲ, ಅಫೆನ್ಸ್ ಅಲ್ಲ ಹೇಳ್ತಿರೋದು, ಇದರಲ್ಲಿ ವ್ಯಾಪಾರ ಬಿದ್ದೋಗುತ್ತೆ. ಇಲ್ಲಿ ಇರೋ ಲೋಕಲ್ ಜನರಿದಾರಲ್ಲ ಎಲ್ಲ ಕಚಡಗಳು ಅಂತಂದರೆ ನಿನ್ನ ವ್ಯಾಪಾರ ಬಿದ್ದೋಗಿದ್ದಕ್ಕೆ ಅವರೇ ಏನು ಕಾರಣ ಆಗ್ತಾರೆ? ಹಾಗೆ ಅದು ನಾನು ಕೇರಳದಿಂದ ಬಂದಿದ್ದೀನಿ ಅಲ್ವಾ, ಅದಕ್ಕೆ ತಗೋತಾ ಇಲ್ಲ ಇವರು ಅಂತಂದ್ಬಿಟ್ರೆ ಅಲ್ಲಿವರೆಗೂ ಚೆನ್ನಾಗಿದೆ. ಅಲ್ಲಿವರೆಗೂ ಚೆನ್ನಾಗಿತ್ತಾ? ಅದನ್ನೇ ಜನ ಕೇಳುತ್ತಿರೋದು. ಇದನ್ನು ಯಾರ್ಯಾರೋ ದೊಡ್ಡ ದೊಡ್ಡವರು, ರೆಹಮಾನ್ದು ನಟಿ ಕಂಗನಾ ರನಾವತ್, ಶೋಭಾ ಡೇ, ಪರೇಶ್ ರಾವಲ್, ಜಾವೇದ್ ಅಖ್ತರ್ ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅವರೆಲ್ಲ ಸರಿ ಇಲ್ಲ ಅಂತ ಹೇಳಿದ್ದಾರೆ. 3 ಲಾಭ ಪಡೆದಿರುವ ಅತಿ ದೊಡ್ಡ ಸಿರಿವಂತಿಕೆಯಲ್ಲಿ ಬಿಲಿಯನೇರ್ಗಳಾಗೋಗಿರೋಂಥ 3 ಕಾನ್ಗಳು ಏನು ಮಾಡ್ತಿದ್ದೀರಿ? ಬ್ಯಾಗಿನ ಪಿಟಿ ಹಾಕೊಂಡ್ಬಿಟ್ಟಿದ್ದೀರಾ? ಯಾಕೆ ನಿಮ್ಗೆ ಯಾಕೆ ಖಂಡಿಸೋಕ್ಕಾಗಲ್ಲ ಅದನ್ನ? ಹಂಗಲ್ಲ ಅದು ಅಂತ. ಇವತ್ತಿನ ಮ್ಯೂಸಿಕ್ ಫೀಲ್ಡು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಟೆಕ್ನಾಲಜಿ ಡ್ರಿವನ್ ಮ್ಯೂಸಿಕ್ ಆಗೋಗಿದೆ. ಈಗ ನೆಟ್ಫ್ಲಿಕ್ಸು, ವಾರ್ನರ್ ಬ್ರದರ್ಸು, ಪ್ಯಾರಮೌಂಟ್ ಇವರೆಲ್ಲ AI ಮ್ಯೂಸಿಕ್ಗಳನ್ನು ಹೆಂಗೆ ತರ್ತಿದ್ದಾರೆ ಅಂತಂದರೆ ಕೆಲವೆಲ್ಲ ಸ್ಟನ್ನಿಂಗ್ ಆಗಿದೆ. ಇನ್ನು ಅಸ್ಸಾಂ ಚುನಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಏನೋ ಹೋಗಿದ್ರಂತೆ, ಮಾತಾಡಿದ್ರಂತೆ, ಬಂದ್ರಂತೆ. ಆಮೇಲೆ ಸರ್ ಇದೇನು CMದು ನಾವೇನು ಮಾತಾಡಿದ್ದೀವಿ ಅಂತ ನಿಮ್ಗೆ ಹೇಳೋಕ್ಕಾಗತ್ತಾ? ಆಯಿತು ನೋಡೋಣ ಬಿಡಿ, ಏನೋ ಎಲ್ಲದಕ್ಕೂ ಕಾಲ ಬರುತ್ತೆ, ಒಳ್ಳೇದಾಗುತ್ತೆ. ಸರಿ ಸರ್, ಕಾಲ ಬಂದಾಗ ಒಂದು ಫೋನ್ ಮಾಡಿ ಅವಾಗ ಮಾತಾಡೋಣ ಕೂತ್ಕೊಂಡು ಇಬ್ಬರೂ, ಆಯ್ತಲ್ವಾ? ಇನ್ನು GT ದೇವೇಗೌಡ, ನಾನು ಯಾರಿಗೂ ದ್ರೋಹ ಮಾಡಲ್ಲ, JDS ಅಲ್ಲಿ ಇದ್ದೀನಿ, JDS ಅಲ್ಲೇ ಇರ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಆಯಿತು, ನೀವು ಅಲ್ಲೇ ಇರಿ, ಅದಾಮೇಲೆ ನೋಡೋಣ ನಿಮ್ಮ ವಿಚಾರನ. ಅದಾದಮೇಲೆ ಪಕ್ಷ ತೀರ್ಮಾನ ಮಾಡಲಿ. ನಿಮ್ಮದು ಅಷ್ಟೇ ಸರ್, ಅದು ರಾಹುಲ್ ಗಾಂಧಿ ಕರ್ಸಿ ಹೇಳಿದಾಗ ಹೇಳಿ ನೋಡೋಣ. ಅವತ್ತು ಸಿಹಿ ಸುದ್ದಿ ಅಂತ ನಿಮ್ಮ ಬ್ರದರ್ ಹೇಳ್ದಂಗೆ ತಿಳ್ಕೊಳ್ಳೋಣ. ಎಸ್, SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಹೇಳಿದ್ದೆ ಹೇಳ್ತಾರೆ ಅನ್ನೋ ಕಾರಣ ಕೇಳಿದ್ದು ನಾನು. ಇದು ಹೈಕಮಾಂಡ್ ತೀರ್ಮಾನ, ಇದು ನಾನು ಹೇಳಲಿಕ್ಕೆ ಬರಲ್ಲ, ಇದು ಸಿಹಿ ಸುದ್ದಿ ಬರುತ್ತೆ, ಇದೆಲ್ಲ ಬರುತ್ತೆ. ಈಗ ನಾನು ಬಿಟ್ಕೊಡ್ಬಾರ್ದು ಅಂತಿಲ್ಲ, ಬಿಟ್ಕೊಡ್ತೀನಿ. ಹೈಕಮಾಂಡ್ ಹೇಳಬೇಕು, ರಾಹುಲ್ ಗಾಂಧಿ ಹೇಳಬೇಕು ಅಂತ ಅವ್ರ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳು. ಅವ್ರು ಅದೇ ಪುಂಗಿ ಕೊಯ್ 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 ಅಂತ ತಿರುಗಿಸ್ತಾರೆ. ಇವರು ಇದೇ ಪುಂಗಿ ಪಿ 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 ಅಂತಿರ್ತಾರೆ. ಅದು ಏನೋ ರಾಜ್ಯದ ಜನತೆಗೆ ಎಲ್ಲರಿಗೂ ಏನೋ ಹೊಸದು ಅನ್ನೋ ಟೈಪಲ್ಲಿ ಯಾವ ಹೊಸದು ಇಲ್ಲ. ಮೀಡಿಯಾನವರು ಅವತ್ತಿನ ದಿನ ಕಳೆಯಕ್ಕೆ ಆ ಸ್ಟೇಟ್ಮೆಂಟ್ ಹಿಡ್ಕೊಂಡು ಉಜ್ಜೋದು. ಎಸ್, SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ವಿದ್ಯಾರ್ಥಿಗಳಿಗೆ ಕೊಡಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮನವಿ ಮಾಡಿದ್ದಾರೆ. CBSE ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಬೇಕು ಅನ್ನೋದು ಒಂದು ಸಾಧಾರಣ ಪತ್ರಿಕೆ ಅಂತ, ಇನ್ನೊಂದು ಉತ್ಕೃಷ್ಟ ಪತ್ರಿಕೆ ಅಂತೆ. ಆಮೇಲೆ ಸಾಧಾರಣ ಪತ್ರಿಕೆ ಬರೆದು ಬಂದಿರೋ ಮಾರ್ಕ್ಸನ್ನು ಇದು ಅವನಿಗೆ ಆ ಹುದ್ದೆ ಕೊಡ್ಬೋದು. ಎಲ್ಲ ಏನು ಬುದ್ಧಿವಂತರೇ ಆಗಬೇಕಾ, ಬಡವರು ಬರಬಾರ್ದಾ? ಲೆವೆಲ್ ಇಳಿಸ್ತಾ ಹೋಗಿ, ಕಷ್ಟಪಡೋರು ಪಡ್ತಾರೆ. ಆಯ್ತಾ? ಬುದ್ಧವಂತರು ಹಾರ್ಕೊಂಡು ಆಚೆ ಹೋಗ್ತಾ ಇರಲಿ, ಆಮೇಲೆ ಮಣ್ಣು ತಿನ್ನಿ ಕೂತ್ಕೊಂಡು. ಈಗಲೇ ಆ ಪ್ರಾಬ್ಲಮ್ ಸ್ಟಾರ್ಟ್ ಆದಂಗೆ ಇದೆ ಭಾಳ ಕಡೆ. ಅವಕಾಶ ಮಾಡಿಕೊಡ್ತಾರೆ. ಈಗಲೇ ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ದಾರೆ, ಆಚೆ ಬರ್ತೀವೋ ಒಬ್ಬನೂ ತಗೊಳ್ಳೋ ಪರಿಸ್ಥಿತಿ ಇಲ್ಲ, ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಯಾಕೋ ಅಂತ. ಆ ಸ್ಟೇಜಲ್ಲಿ ಇದ್ದೀವಿ. ಹಿಂಗೇ ಮಾಡ್ಕೊಂಡೋಗಿ 35 ಮಾರ್ಕ್ ಬೇಡ, 20 ಸಾಕು ಸರ್. 20 ಒಂದು 10 ಇದು ಕೊಡೋಣ, ಗ್ರೇಸ್ ಕೊಡೋಣ. ಎಕ್ಸಾಮ್ ಯಾಕಬೇಕು ಸರ್? ಇನ್ನೊಂದು 10 ಮಗುಗೆ ಮಾನಸಿಕ ಎನ್ಕರೇಜ್ ಮಾಡ್ಕೊಂಡು 2 ಕೊಡೋಣ ಸರ್. ಇನ್ನೊಂದು 8 ಇದೆಯಲ್ಲ ಸರ್, ಆ 8 ಪೇಪರ್ ತೊಗೊಂಡು ಬರೆದಿದ್ದಕ್ಕೆ ಒಂದು 5 ಕೊಡೋಣ, ಬಂದಿದ್ದಕ್ಕೆ ಸರ್. ಇನ್ನೊಂದು 3 ಅವ್ರು ಬರೀಲಿ ಬಿಡಿ ಮಕ್ಕಳು, ಪಾಪ. ಹಾಂ, ದಿಸ್ ಇಸ್ ಎಜುಕೇಷನ್. ಬ್ರಿಲಿಯಂಟ್. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅಂತ ಈಗ ತಜ್ಞರ ಸಮಿತಿ ಅಲರ್ಟ್ ಆಗ್ಬಿಟ್ಟಿದಾರಂತೆ. ಯಾರು ಇವರು ತಜ್ಞರ ಸಮಿತಿ ಅಂದರೆ ಅಲರ್ಟ್ ಆಗೋಕ್ಕೆ? ಇವರೇನು ಇಂಜಿನಿಯರ್ಗಳ, ಕ್ರಿಕೆಟ್ ಪ್ಲೇಯರ್ಗಳ, ಏನು ಇವರು ತಜ್ಞರ ಸಮಿತಿ ಅಂದರೆ? KSCA ಟೀಮ್ನಲ್ಲಿರೋರು. ಒಳ್ಳೆ ಕತೆ. ಆಯ್ತಾಯ್ತು, ಮಾಡಲಿ, ಬೇಡ ಅಂದವ್ರು ಯಾರು. ಇದೆಲ್ಲ ಹೇಳ್ತಿರೋದೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕ್ರೀಡಾಂಗಣದ ಎಂಟ್ರಿ ಎಕ್ಸಿಟ್ಗಳನ್ನ ಅಗಲ ಮಾಡಿ ಅಂದರೆ ಮಾಡಿ. ಅದು ಅಗ್ನಿಶಾಮಕ ದಳ, ಆಂಬುಲೆನ್ಸ್ ಎಲ್ಲ ಓಡಾಡೋಕ್ಕೆ ಜಾಗ ಬೇಕು, ಅದು ಕರೆಕ್ಟ್ ಆಗಿದೆ, ಮಾಡಿಸಿ. ಬೇಡ ಅಂದವ್ರು ಯಾರು? ತುರ್ತು ನಿರ್ಗಮನ ಎಲ್ಲ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಸರಿಯಾಗಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಎಲ್ಲಿದ್ದಾರೆ ಅಲ್ಲಿ ಪಾರ್ಕಿಂಗ್ ಜಾಗ ಸರಿಯಾಗಿ ಮಾಡ್ಕೊಳ್ಳಿ, ತಲೆ ಮೇಲೆ ಇಟ್ಕೋಬೇಕಷ್ಟೇ. ಎಲ್ಲಿದೆ ಜಾಗ? ಅಲ್ಲಿ ತಂಡಕ್ಕೆಲ್ಲ ವೀಕ್ಷಕರಿಗೂ ಹಾಂ, ಎಲ್ಲಿದೆ? ಒಂದು ಕಬ್ಬನ್ ಪಾರ್ಕ್ ಮರ ಎಲ್ಲ ಕಡ್ದು ಹಾಕಿದ್ರೆ ಆಯ್ತಪ್ಪ. ಕ್ರಿಕೆಟ್ಗೋಸ್ಕರ ಹೌದು. ಏನು ಮಾತಾಡ್ತಾ ಇದ್ದೀರಿ ನೀವು? ಕ್ರಿಕೆಟ್ ಮುಂದೆ ಪಾರ್ಲಿಮೆಂಟ್ ಹೊಡೆದಾಕ್ಬಿಡ್ತೀವಿ ಬೇಕಾದ್ರೆ, ನಾವು ಹೆಚ್ಚಿಗೆ ಮಾತಾಡಿದ್ರೆ ನೀವು. ಅಷ್ಟು ಇಂಪಾರ್ಟೆಂಟ್. ಮತ್ತೆ ಏನು ಅನ್ಕೊಂಡಿದ್ದೀರಿ ನೀವು ಕ್ರಿಕೆಟ್ ಅಂದರೆ? ಏನು ತಮಾಷೆ ಹೇಳ್ತಾ ಇದ್ದೀರಾ? ಚಿಚ್ಚಿ ಕತ್ತರ್ ಸಾಕ್ರಿ, ಹಾಕ್ರಿ. ಕ್ರಿಕೆಟ್ ಒಳ್ಳೆ ಕತೆ ಆಯ್ತು, ಕ್ರಿಕೆಟ್. ಎಸ್.